ಸರ್ ಇವತ್ತು RCB ಮತ್ತು CSK ಮ್ಯಾಚ್ ಇದೆ. రెండు ಹೋಮ್ ಗ್ರೌಂಡ್ ಅಲ್ಲೇ ಮ್ಯಾಚ್ ಇದೆ. ಯಾರ ಮೇಲೆ ನಿರೀಕ್ಷೆ ಇದೆ ಸರ್? ಯಾರು ಗೆಲ್ಬೋದು? RCB ಗೆಲ್ತಾರೆ. RCBನೇ ವಿನ್ ಆಗೋದು ಅಂತ ಅನ್ಕೊಂಡಿದ್ದೀನಿ. ಹೇಗೆ ಹೇಳ್ತೀರಾ ಅಷ್ಟು ಕಾನ್ಫಿಡೆನ್ಸ್? RCBಗೆ ಎಲ್ಲ ಮ್ಯಾಚಸ್ ಗೆದ್ಕೊಂಡ್ ಬರ್ತೇವ್ರಿ ಇಲ್ಲಿವರೆಗೂ. ಸೊ ಬ್ಯಾಟಿಂಗ್ ಲೈನ್ ಅಪ್, ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಎಲ್ಲರೂ ಮೋಸ್ಟ್ ಪ್ರಾಬಲಿ RCB ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ತುಂಬ ಫಾರ್ಮಲ್ಲಿ ಇದ್ದಾರೆ, ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದಾರೆ. ಸೊ ವಿರಾಟ್ ಕೊಹ್ಲಿದು ಪ್ಲಸ್ ಸ್ಟಾರ್ಟಿಂಗ್ ಫಿಲ್ ಸಾಲ್ಟ್ದು ಇಬ್ಬರದು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದರೆ RCB ವಿನ್ ಆಗುತ್ತೆ. RCB ಅವರು ಎಲ್ಲ ಕಡೆ ಗೆದ್ಕೊಂಡು ಬಂದಿದ್ದಾರೆ ಸರ್. ಹೋಮ್ ಗ್ರೌಂಡ್ ಅಲ್ಲೇ 3 ಮ್ಯಾಚ್ ಸೋತಿದ್ದಾರೆ. ಹೋಮ್ ಗ್ರೌಂಡ್ ಆಲ್ರೆಡಿ ಒನ್ ಮ್ಯಾಚ್ ವಿನ್ ಆಗಿದ್ದಾರೆ RCB. ಸೊ ಅಲ್ಲಿಂದ ವಿನ್ನಿಂಗ್ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಮ್ಯಾಚ್ ವಿನ್ ಆಗುತ್ತೆ ಇವತ್ತು ಪಕ್ಕ. ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ರು ಸರ್? ಇವ್ರು ಆಡ್ತಾರೆ ಅನ್ನುವಂಥ ವಿಚಾರ ಬಗ್ಗೆ ಯಾರು, ನಮ್ಮ ಬ್ಯಾಟ್ಸ್ಮನ್ ಇರ್ಬೋದು, ಬೌಲರ್ಸ್ ಇರ್ಬೋದು, ಇವರು ಆಡ್ತಾರೆ ಅಂದರೆ ವಿರಾಟ್ ಕೊಹ್ಲಿ ನನ್ನ ಫೇವ್ರೇಟು. ವಿರಾಟ್ ಕೊಹ್ಲಿ ಪಕ್ಕ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ CSK RCB ಅಂದರೆ ಇಟ್ಸ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ. ಸೊ ಹೆಂಗೆ ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ ಹೆಂಗೆ ಜಜ್ಜುತ್ತಾರೆ, CSKಗೂ ಚಚ್ಚುತ್ತಾರೆ ಇವತ್ತು ಚೆನ್ನಾಗಿ ವಿರಾಟ್ ಕೊಹ್ಲಿ. ಧೋನಿ ಅವರು ಕೂಡ ಗೆದ್ರೂ ಮನೆಗೆ ಹೋಗ್ತಾರೆ. ಸೊ ಧೋನಿ ಸೋತ್ರು ಮನೆಗೆ ಹೋಗ್ತಾರೆ. ಅದು ಕ್ವಶನ್ ಅರ್ಥ ಆಗಿಲ್ಲ. ಅಲ್ಲ, ಅವ್ರು ಇವತ್ತು ಮ್ಯಾಚ್ ಗೆದ್ರೂ ಕೂಡ ಹೋಗ್ತಾರೆ, ಸೋತ್ರೂ ಕೂಡ ಹೋಗ್ತಾರೆ. ಇನ್ನು ಆಡಕ್ಕೆ ಚಾನ್ಸ್ ಇಲ್ಲ ಅವ್ರಿಗೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹೌದು, ಅವ್ರದಿನ್ನ ಎಲಿಮಿನೇಟ್ ಆಗಿದ್ದಾರೆ ಆಲ್ರೆಡಿ. ಅದಕ್ಕೇನು ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಕೇಳ್ತೀರಾ? ಅಭಿಮಾನಿಗೆ CSK ಆಲ್ವೇಸ್ ಅಂದ್ರೆ RCB ಮಾಡೋದು. ಸೊ CSK ಎಲಿಮಿನೇಟ್ ಆಗಿರೋದಕ್ಕೆ ಒಂದು ವಿಸಿಲ್ ಹೊಡಿಬೋದು ಅಷ್ಟೇ. ಈ ಸಲ ಕಪ್ ನಮ್ದೇ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಫುಲ್ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ಎಲ್ಲ ಕಡೆ ಪಾಸಿಟಿವ್ ವೈಬ್ಸೇ ಇದೆ. ಸೊ ಮೋಸ್ಟ್ ಪ್ರಾಬಲಿ ಈ ಸರಿ ಕಪ್ ಹೊಡಿಬೋದು ನಾವೇ. ಬರೀ ಲಾಲಿಪಾಪ್, ಚಿಪ್ಪು ಈ ತರದೆಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬರೀ ಕಪ್ಪನೇ ಹೊಡೆಯಲ್ಲ, ಬರೀ ನಮ್ದೇ ಅಂತ ಹೇಳ್ತೀರಾ? ಲಾಲಿಪಾಪ್, ಚಿಪ್ಪು ಈ ತರದೆಲ್ಲ ಒಂದಿಷ್ಟು ಟ್ರೋಲ್ ಮಾಡ್ತಾರೆ ಸರ್ ಹೇಟರ್ಸ್. ಅಂಥವ್ರಿಗೆ ಏನ್ ಹೇಳಕ್? RCB ಅನ್ನೋದೇ ಒಂದು ಆಕ್ಚುಲಿ ಎಮೋಷನಲ್ ತರ. ಅದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅನ್ನೋದು ಅದನ್ನ ಯೂಸ್ ಮಾಡ್ಕೊಂಡು ಟ್ರಾಲ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಳ್ತಾವ್ರೆ ಅಷ್ಟೇ. ಸೊ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ದೇ ಆರ್ ಮೇಕಿಂಗ್ ಮನಿ. RCB ಅನ್ನೋದು ಅವ್ರಿಗೆ ಅದೊಂದು ಸಿಕ್ಬಿಟ್ಟಿದೆ. RCB ಅನ್ನೋದು ಒಂದು ಸಿಕ್ಬಿಟ್ಟಿದೆ. ದೇ ಆರ್ ಮೇಕಿಂಗ್ ದೇರ್ ಟ್ರಾಲಿಂಗ್ ಫಾರ್ ದೇರ್ ಓನ್ ಸೇಕ್. ಇವತ್ತು RCB ಮತ್ತೆ CSK ಮ್ಯಾಚ್ ಇದೆ. ಯಾವ್ದು ಗೆಲ್ಲುತ್ತೆ ಸರ್ ನಿಮ್ಮ ಪ್ರಕಾರ ಇವತ್ತು ಅಂತ? ನಮ್ಮ RCB ಸರ್ ಗೆಲ್ಲೋದು. ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ 3 ಮ್ಯಾಚ್ ಸೋತಿದ್ದಾರೆ, ಒಂದೇ ಗೆದ್ದಿರೋದು. ಚೆನ್ನೈಗೆ ಹೋಗ್ಬಿಟ್ಟೆ ಗೆದ್ದು ಬಂದಿದ್ದೀವಿ. ಇನ್ನು ಚಿನ್ನಸ್ವಾಮಿಗೆ ಅಲ್ವಾ ಸರ್, ಗೆಲ್ತೀವಿ ಸರ್. 3 ಮ್ಯಾಚ್ ಸೋತಿದ್ದಾರೆ, ಬಟ್ ನಿರೀಕ್ಷೆಗಳು ಲಾಸ್ಟ್ ಮ್ಯಾಚ್ ಗೆದ್ದಿದಾರಲ್ಲ, ಅದೇ ಒಂದೇ ಗೆದ್ದಿರೋದು. ಲಾಸ್ಟ್ ಮ್ಯಾಚ್ ಗೆದ್ಮೇಲೆ ಇದು ಗೆಲ್ತೀವಿ ಬಿಡಿ. ಚೆನ್ನೈ ಫಾರ್ಮ್ ಅಲ್ಲಿ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಸರ್ ಗೆದ್ದೇ ಗೆಲ್ತೀವಿ. ಅವ್ರು ಇವತ್ತು ಸೋತ್ರೂ ಮನೆಗೆ ಹೋಗ್ತಾರೆ, ಗೆದ್ರೂ ಮನೆಗೆ ಹೋಗ್ತಾರೆ. ನಾವು ಗೆದ್ಬಿಟ್ಟು ಟಾಪಿಗೆ ಹೋಯ್ತೀವಿ. 3rd ಪ್ಲೇಸ್ ಅಲ್ಲಿ ಇದೀವಲ್ಲ, ಟಾಪಿಗೆ ಹೋಯ್ತೀವಿ. ಈಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರೆ RCB ಮೇಲಿದೆ, ಚೆನ್ನೈ ತುಂಬಾ ಕೆಳಗಿದೆ. ಮೊನ್ನೆ ಎಲ್ಲ ಆಗಿದ್ದು, ಬಟ್ ಅದೇ ಎಷ್ಟು ಖುಷಿ ಕೊಡ್ತು ನಿಮ್ಗೆ ಅಂತ. ಅದ್ರಲ್ಲೂ ಬೆಂಗಳೂರು ಟಾಪ್ ಅಲ್ಲಿ ಇದ್ದು ಚೆನ್ನೈ ಲಾಸ್ಟ್ ಅಲ್ಲಿ ಇದ್ರೆ ಇನ್ನೂ ತುಂಬಾ ಖುಷಿ ಇರುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರ ಬಗ್ಗೆ ಹೋಪ್ ಇಟ್ಕೊಂಡಿದ್ದೀರಾ ಸರ್? ಕೊಹ್ಲಿ ಮತ್ತೆ ಪಡಿಕಲ್ ಆಡ್ತಾರೆ. ಮತ್ತೆ ಪಡಿದಾರ್ ಇವನು ಚೆನ್ನಾಗಿ ಆಡ್ತಾರೆ. ಎಲ್ಲ ಆಡ್ತಾರೆ ಸರ್ RCB ಅಲ್ಲಿ. ಅವ್ರು ಇವರು ಅಂತೆಲ್ಲ ಸರ್, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಒಂದು ಹೇಳ್ತಾರೆ, ಒಬ್ರು ಔಟ್ ಆದ ತಕ್ಷಣ ಎಲ್ಲರೂ ಟಕ ಔಟ್ ಇಲ್ಲ, ಈ ಸಲ ಎಲ್ಲ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಈ ಸಲ ಪಕ್ಕ 18 ನಮ್ದು ಅಂತಾರಲ್ಲ, ಈ ಸಲ ಕಪ್ ನಮ್ದೇ ಸರ್. ಎಲ್ಲ ಹೇಳ್ತಾರೆ ಸರ್, ಈ ಸರಿ ಕಪ್ಪು ನಿಂತೆ, ಲಾಲಿಪಾಪ್ ನಿಂತೆ, ಚಿಪ್ಪು ನಿಂತೆ, ಈ ತರದೆಲ್ಲ ಒಂದಿಷ್ಟು ಟ್ರೋಲ್ ಮಾಡ್ತಾರೆ. ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಟ್ರೋಲ್ ಮಾಡೋರು ಮಾಡ್ಲಿ ಬಿಡಿ ಸರ್. ಅವ್ರು ಮಾಡಿ ನಾವು ಇನ್ನ ಟಾಪಿಕ್ ಬರ್ದಲ್ಲ ಇದೀವಿ. ಗೆಲ್ಲ ನಾವು ಈ ಸಲ ಅವ್ರಿಗೆಲ್ಲರಿಗೂ ಲಾಲಿಪಾಪ್ ಅಂತಾರಲ್ಲ, ಅವ್ರಿಗೆ ತಿನ್ಸೋಣ ಬಿಡಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ. ಹಿಂಗೆ ನೋಡ್ತಾ ಇರ್ಲಿ, ಅವ್ರು ಸೋಲ್ತಾರಿ, ನಾವು ಗೆಲ್ತಾರ ಅಷ್ಟೇ ಸರ್. ಅಷ್ಟೇ. ಜೈ RCB. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.